ಸೊ ಹಾಯ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ನೀವು ಪ್ರೀವಿಯಸ್ ಲಾಗಲ್ಲಿ ನೋಡಿದಿರ ಮಂತ್ರಾಲಯಕ್ಕೆ ಹೋಗಿದ್ದ ಲಾಗ್ನ. ಇದು ಮಂತ್ರಾಲಯದಲ್ಲಿ ತೆಗೆದಿರುವಂಥ ಲಾಗು. ಇದು ಬಂದು ನನ್ನ ಮಗನಿಗೆ ಪಂಚೆ ಮತ್ತು ಶಲ್ಯನ ಆರ್ಡರ್ ಮಾಡಿದ್ದೆ. ಆ್ಯಂಡ್ ಆಲ್ಸೋ ನಾನು ಇಲ್ಲಿ ಅಂಗಡೀಲಿ ಬನಿಯನ್ ತೊಗೊಂಡಿದ್ದೆ, ವೈಟ್ ಬನಿಯನು. ಸೊ ಈ ಕಲರು ಗ್ರೀನ್ ಕಲರು ನನ್ನ ಮಗನಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಹರೀಶ ಸೆಲೆಕ್ಷನ್ ಮಾಡಿದ್ದು. ಫೈನಲಾಗಿ ರೆಡಿ ಆಯಿತು. ಸೊ ಏನಂದರೆ ನಂದು ಪುಡಿ ಕೂದಲು ಹೆಂಗೆ ತಲೆ ಬಾಚಿದ್ರೂ ಸರಿ ಹೋಗಲ್ಲ. ಸೊ 7 ಗಂಟೆ 7 ಕಾಲಾಗಿದೆ, ಇವಾಗ ದರ್ಶನಕ್ಕೆ ಹೋಗಬೇಕು. ಸೊ ಸ್ಯಾರಿ ಬಂದು ಈ ರೀತಿ ಇದೆ. ಸೊ ನನ್ನ ಮಗ ಮಲ್ಕೊಂಡಿದ್ದಾನೆ, ಅವನು ಎದೊಳ್ಳಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿ ಬೆಳಕು ಬರ್ತಾ ಇದೆ. ಹರೀಶ್ ಕ್ಯಾಸ್ ಅವರು ರೆಡಿ ಆಗಿದ್ದಾರೆ. ಅವ್ರಿಗೆ ಪಂಚೆ ಉಟ್ಕೊಳ್ಳೋ ತಲೆನೋವು, ನಮಗೆ ಸೀರೆ ಹಾಕ್ಕೊಳ್ಳೋ ತಲೆನೋವಲ್ಲ, ಅದು ಸಂಪ್ರದಾಯ. ನನ್ನ ಮಗ ಅಲ್ಲಿ ಮಲ್ಕೊಂಡಿದ್ದಾನೆ. ಅವನಿಗೆ ಫಸ್ಟ್ ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಆಮೇಲೆ ನಾವಿಬ್ಬರು ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ವಿ. ಒಂದು ಬಳೆ ತಂದಿಲ್ಲ, 1 ಡಜನ್ ಬಳೆ ತೊಗೋಬೇಕು ಇಲ್ಲೇ. ಆ್ಯಂಡ್ ಆಲ್ಸೋ ಒಂದು ಸ್ವಲ್ಪ ಹೂವು ತೊಗೋಬೇಕು ಮಾಡ್ಕೊಳ್ಳೋಕ್ಕೆ, ತೊಗೊಂಡು ಹೋಗಬೇಕು. ಸೊ ಇಲ್ಲಿ ಏನು ಕಾನ್ವರ್ಜೇಷನ್ ನಡೀತಾ ಇದೆ ಅಂತಂದರೆ, ನಾನು ಒಂದು ವೀಡಿಯೋ ಮಾಡೋಣ ಬಾ ಅಂತೇಳಿ ಕರಿತಿದ್ರೆ ನೀನೇ ಫೋಕಸ್ ಚೆನ್ನಾಗಿ ಕಾಣಿಸ್ತೆ, ನಾನು ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಚೆನ್ನಾಗಿ ಕಾಣಿಸಲ್ಲ, ಬರಲ್ಲ ನಾನು ಹೋಗು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಹರೀಶ್ ಅವರು. ನಿನ್ನೆ ಫೋಕಸ್ ಮಾಡ್ತೀನಿ ಸುಮ್ಮನೆ. ಎಲ್ಲ ಬಾ, ಹೆಂಗೆ ತೆಗೀಲಿ ನಾನು ಹೇಳಪ್ಪ. ಆಯ್ತು, ಒರೆಸು, ಕ್ಯಾಮ್ರಾನ ಒರೆಸಿ ಕ್ಲೀನಾಗಿ. ಅಯ್ಯ ಇದಳು ನೋಡ್ಕೊಂಡು ಇದು ಮಾಡು. ಚಿಂಚುಗೆ ಇವಾಗ ಹೊಸ ಬಟ್ಟೆ ಕೊಡು, ಹೊಸ ಬಟ್ಟೆ ಮೊದಲು ಪಂಚಾಕು. ಸಾಕಾ? ಫುಲ್ ಬಟ್ಟೆ ಹಾಕೋದಾಗ್ತದೆ, ತೆಗಿಬೇಕಾ? ತಡ್ಕೋಬೇಕು. ಕ್ಯಾಮರಾಮ್ಯಾನ್ ಅಂದರೆ ಹಿಂಗೆ ಇಟ್ಕೊಂತಾನೆ. ಬನೀನ್ ಯಾರಿಗೆ ತಂದಿದ್ದು? ಬನೀನ್ ಕೊಡ್ಕೊ. ಅದೇ ಮೂಟೆ ಉಂಟ್ಕತಾ ಅದಲ್ಲಿ ನಿದ್ದೆಗಣ್ಣಲ್ಲಿ. ನಿದ್ದೆ ಅವನಿಗೆ ಏನು ಮಾಡೋಣ, ನಿದ್ದೆ ಗೊದ್ದೆ. ಫ್ಯಾನ್ದೇ ಚಿಂತೆ ಅವನಿಗೆ. ಫ್ಯಾನ್ನೇ ನೋಡ್ತಾವನೆ. ಫ್ಯಾನು, ಲೈಟು, ಸ್ವಿಚ್ ಬೋರ್ಡು, ಇದೇ ಚಿಂತೆ ಅವನಿಗೆ, ಇನ್ನೇನು ಚಿಂತೆ ಇಲ್ಲ. ಹೊರಗಡೆ ಶರ್ಟ್ ಬಿಚ್ಚಿಸ್ತಾರಲ್ವ? ಮಕ್ಕಳಿಗೆ ಹಾಂ, ನಮಗೆ ಬಿಚ್ಚಿಸ್ತಾರಲ್ವ? ಸೊ ಈ ಒಂದು ಔಟ್ಫಿಟ್ ಈ ರೀತಿ ಕಾಣಿಸ್ತಾ ಇತ್ತು ನನ್ನ ಮಗನಿಗೆ. ಅವನು ನಿಂತ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ, ನಿದ್ದೆಗಣ್ಣಲ್ಲಿ ಅರ್ಧ ನಿದ್ದೆಯಲ್ಲಿ ಎಬ್ಬರಿಸಿದ್ದು. ಅವ್ನು ಎದೊಳಕ್ಕೆ ರೆಡಿ ಇರಲಿಲ್ಲ, ನಾವೇ ತಟ್ಟಿ ಎಬ್ಬರಿಸಿದ್ದು, ಲೇಟ್ ಆಗಿಬಿಡುತ್ತೆ ಎದೋಳು ಅಂತ. ಸೊ ಈ ವಿಡಿಯೋ ತುಂಬ ಲೇಟಾಗಿ ಬರ್ತಾಯಿದೆ, ನಂಗೆ ಗೊತ್ತು. ಸೊ ನನಗೆ ಹುಷಾರಿಲ್ಲ, ನಿಮಗೆ ನನ್ನ ವಾಯ್ಸ್ ಕೇಳಿದ್ರೇ ಗೊತ್ತಾಗ್ತಾ ಇರುತ್ತೆ ನನಗೆ ಹುಷಾರಿಲ್ಲ. ಸೊ ಹಾಗಾಗಿ ನಾನು ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಯಾರು ಏನೋ ಅಂದ್ಕೊಬಿಡಿ. ಸೊ ಇಲ್ಲಿ ದರ್ಶನಕ್ಕೆ ಅಂತ ಬಂದ್ವಿ. ಆ್ಯಂಡ್ ಆಲ್ಸೋ ಹೂವು ತೊಗೋಬೇಕು ಅಂತ ನಾನು ಹೇಳಿದ್ನಲ್ವ ಆವಾಗಲೇ. ಸೊ ಹೂವು ತೊಗೊಂಡು ಮುಡ್ಕೊತಾ ಇದ್ದೀನಿ. ಹರೀಶ ಇಲ್ಲಿ ಸುಮ್ಮನೆ ಒಂದು ಕ್ಯಾಪ್ಚರ್ ತೊಗೊತಾ ಇದ್ದಾರೆ. ಸೊ ಇರಲಿ ಅಂಥೇಳಿ. ಸೊ ಬೇಗನೆ ಬಂದ್ವಿ, ಒಂದು 8 ಗಂಟೆ ಅಷ್ಟರಲ್ಲಿ ಬಂದ್ವಿ ದರ್ಶನಕ್ಕೆ.
ಒಂದು ಪೂಜೆ ಸಾಮಾನು ತೊಗೊಳ್ಳೋಣ ಸಾಕಲ್ವಾ? ದಿಚ್ಚು ಕತ್ಲು ಕಾಣಿಸ್ತಿಲ್ವ ಏನು ಕಡೋ? ಹಿಂಗೆ ಬಾ. ಹಿಂಗೆ ಕಾಣಿಸ್ತೈತಲ್ಲ. ಫೋಟೋ ತೆಗಿಸ್ಬೇಕು ಯಾರ ಕೈಲಾದ್ರು. ಜನ ಅವರಲ್ವಾ? ಅವನ ಕಣ್ಣಿಗೆ ಮುಗ್ಗೆಲ್ಲ ಮಾಡಿಸ್ಬಿಟ್ಟಿದ್ಯಲ್ವ ಯಾಕೋ? ಸೊ ನಾವು ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಅಲ್ಲಿ ಗುರುಗಳು ಬರ್ತಾರೆ ಅಂತ ಹೇಳಿದರು. ಸೊ ಹಾಗಾಗಿ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಅಲ್ಲಿ. ಸೊ ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ವಿ. ಬಟ್ ಅರ್ಧ ಗಂಟೆ ಆದರೂ ಗುರುಗಳೇ ಬಂದಿಲ್ಲ. ಎಲ್ಲನೂ ಕಳಿಸ್ಬಿಟ್ರು, ಇನ್ನೂ ಲೇಟ್ ಆಗುತ್ತೆ ಹೋಗಿ ಬರೋದು ಅಂಥೇಳಿ. ಸೊ ಆಯಿತು ಅಂಥೇಳಿ ನಾವೆಲ್ಲ ಇನ್ನೊಂದು 3 ಪ್ರದಕ್ಷಿಣೆ ಆಗ್ತಾಯಿದ್ದೋ. ಸೊ ಹಾಗೆ ಇದೊಂದು ಕ್ಲಿಪ್ಪಿಂಗ್ಸ್ ತೊಗೋಬೇಕು. ಏನದು ಮಂತ್ರಾಲಯಕ್ಕೆ ಹೋದರೆ ಇದೊಂದು ಏನಂದರೆ ಕಾಮನ್ ಎಲ್ಲರೂ ತೊಗೊಳ್ಳೋ ಒಂದು ಕ್ಲಿಪ್ಪಿಂಗ್ಸ್ ಅಂದರೆ ಈ ಫ್ಲ್ಯಾಗು, ಮೇಲ್ಗಡೆ ಫ್ಲ್ಯಾಗ್ ಹಾರೋದು. ಸೊ ಹಾಗಾಗಿ ನಾನು ಒಂದು ತೊಗೊಂಡಿದ್ದೀನಿ. ಹರೀಶ ಏನಂತಂದರೆ ಒಂದು ಚೆನ್ನಾಗಿರೋ ಫೋಟೋ ತೆಗಿ. ಸೊ ಹಾಗಾಗಿ ಅವ್ನ ಫೋಟೋಸ್ ತೆಗ್ದು ನನಗಂತೂ ಸಾಕಾಯಿತು. ನನ್ನ ಅಪ್ಪ ಮಗನ ಫೋಟೋಸ್ ತೆಗ್ದು ಗೈಸ್, ಆ ಫೋಟೋ ಚೆನ್ನಾಗಿ ಬಂದಿಲ್ಲ, ಈ ಚೆನ್ನಾಗಿ ಬಂದಿಲ್ಲ, ಈ ಫೋಟೋದಲ್ಲಿ ನಕ್ಕಿಲ್ಲ, ಆ ಫೋಟೋದಲ್ಲಿ ನಾನು ನೋಡಲಿಲ್ಲ, ಹಿಂಗೆ ಮಾಡಿ ಒಂದು 100 ಫೋಟೋ ತೆಗ್ಸವ್ರೆ ಗೈಸ್ ನಮ್ಮ ಮನೆಯವರು ನನ್ನ ಕೈಲಿ. ಸೊ ಏನಂತಂದರೆ ಮಗ ಚೆನ್ನಾಗಿ ರೆಡಿ ಆದಾಗ ಅವನು ಒಂದು ಒಳ್ಳೆ ಚೆನ್ನಾಗಿರೋ ಫೋಟೋ ತೆಗಿಬೇಕು, ಅವನಿಗೆ ಅದು ಇಷ್ಟ. ಸರಿನಾ? ಅವನು ಈ ಥರ ನಮ್ಮ ಹರೀಶ ಏನಂತಂದರೆ ಮಗನ ಚೆನ್ನಾಗಿ ನೋಡ್ಕೋಬೇಕು ಆ್ಯಂಡ್ ಒಳ್ಳೊಳ್ಳೆ ಬಟ್ಟೆ ಹಾಕಬೇಕು ಅವನಿಗೆ. ಸೊ ಅದೊಂದು ಥಾಟು. ಹಾಕಿದಾಗ ಚೆನ್ನಾಗಿ ಫೋಟೋಸ್ ತೆಗಿಬೇಕು. ಆಮೇಲೆ ಗುರುಗಳು ಬಂದರು, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ನಾನು ಪಾಪು ಫೋಟೋ ತೆಗಿತಾ ಇದ್ದೆ, ವಿಡಿಯೋ ಮಾಡ್ತಾಯಿದ್ದೆ, ಸಡನ್ನಾಗಿ ಬಂದುಬಿಟ್ರು. ಮೇ ಬಿ ಜನ ಜಾಸ್ತಿ ಸೇರ್ತಾರೆ ಅಂತೇಳಿ ಬರಲ್ಲ ಅಂತೆಲ್ಲ ಕಲಿಸ್ಬಿಟ್ಟು ಆಮೇಲೆ ಯಾರಿಗೂ ಗೊತ್ತಿಲ್ಲದಂಗೆ ಬಂದುಬಿಟ್ರು ಗುರುಗಳು. ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಸಡನ್ನಾಗಿ ಬಂದುಬಿಟ್ರು. ಹಂಗೆ ಕ್ಯಾಪ್ಚರ್ ತೊಗೊಂಡೆ, 5 ಸೆಕೆಂಡ್ ಅಷ್ಟೇ ಆ ವೀಡಿಯೋ ಕ್ಯಾಪ್ಚರ್ ಆಗಿರೋದು. ಸೊ ಲಾಸ್ಟ್ ಟೈಮ್ ಬಂದಾಗ ನನಗೆ ಗುರುಗಳ ದರ್ಶನ ಸಿಕ್ಕಿರಲಿಲ್ಲ. ಫಸ್ಟ್ ಟೈಮ್ ಬಂದಾಗ ನನಗೆ ಗುರುಗಳ ದರ್ಶನ ಸಿಕ್ಕಿತ್ತು, ಈ ಗುರುಗಳದ್ದು. ಲಾಸ್ಟ್ ಟೈಮ್ ಸಿಕ್ಕಿರಲಿಲ್ಲ. ಸೊ ಇದು ನಾನು 3rd ಟೈಮ್ ಹೋಗ್ತಾ ಇರೋದು ಮಂತ್ರಾಲಯಕ್ಕೆ. ಹರೀಶ 4ನೇ ಸಲ. ಸೊ ವರ್ಷಕ್ಕೆ 1 ಸಲ ಮೀನ್ಸ್ ನನ್ನ ಬರ್ಡೇಲಿ ಹೋಗಬೇಕು ಅಂತ ನಾವು ಆವಾಗ ಡಿಸೈಡ್ ಮಾಡ್ಕೊಂಡಿದ್ದು. ಬಟ್ ಇವಾಗ ನನ್ನ ಮಗನ ಬರ್ಡೇಗೆ ಕನ್ವರ್ಟ್ ಆಗೈತೆ. ಸೊ ನನ್ನ ಮಗನ ಬರ್ಡೇ ನಾಳೆ ಅನ್ನೋಂಗೆ ದರ್ಶನ ಮಾಡಿದ್ದು ಗುರುವಾರ ಇದು ಮಾಡಿಕೊಂಡು ಇವಾಗ ಅವನು ಕಂಫರ್ಟಬಲಾಗಿ ಆಟಾಡ್ತಾಯಿದ್ದಾನೆ. ಅವನ್ನ ಕೆಳಗಡೆ ಬಿಟ್ಟ ಮೇಲೆ ಆಟಾಡ್ತಾಯಿದ್ದಾನೆ, ನೀವು ನೋಡ್ತಾ ಇರ್ಬೋದು. ಸೊ ಆ ರೀತಿ ಅವನ್ನ ಬಿಟ್ಬಿಡ್ಬೇಕು, ಅವನ ಪಾಡಿಗೆ ಅವನ್ನ ಆಟಾಡಬೇಕು, ಅವನ್ನ ನಗಿಸ್ತಾ ಇರಬೇಕು, ಮಾತಾಡಿಸ್ತಾ ಇರಬೇಕು, ಆರಾಮಾಗಿರ್ತಾನೆ. ಆವಾಗ ಅವನ್ನ ಎತ್ಕೊಂಡು ಇಸ್ಕಿ ಪಸ್ಕಿ ಮಾಡಿದ್ರೆ ಅವನಿಗೆ ಇಷ್ಟ ಆಗಲ್ಲ. ಏನಂದರೆ ಗೈಸ್, ನನಗೊಂದು ಪಾಯಿಂಟ್ ಇಲ್ಲಿ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ ಅಲ್ವಾ ಗೈಸ್? ಇವಾಗ ನಾನಿದ್ದಂಗೆ ನೀವಿರಬೇಕು ಅಂತ ಹೆಂಗಿತ್ತಾ? ಎಲ್ಲರೂ ಸರ್ವೇಂ ವಿಶ್ವೇಶ್ವರಯ್ಯ ಆಗೋಕ್ಕಾಗುತ್ತಾ? ಇಲ್ಲ ಅಂತಂದರೆ 1ನೇ ಕ್ಲಾಸಲ್ಲಿರೋ 10th ಎಲ್ಲ ಫಸ್ಟ್ ರ್ಯಾಂಕೇ ತೆಗಿತಾರೆ ಅನ್ನೋ ಭರವಸೆ ಎಲ್ಲರಿಗೂ ಇರುತ್ತಾ? ಯಾಕೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಇರಲ್ವ? ಯಾಕೆ ಮಕ್ಕಳನ್ನ ನಮ್ಮ ಮಕ್ಕಳು ಹಂಗೆ ನಗ್ತಾರೆ, ನಿಮ್ಮ ಮಕ್ಕಳು ನಗೋದೇ ಇಲ್ಲ, ನಿಮ್ಮ ಮಕ್ಕಳು ಅವರು ರಿಯಾಕ್ಟ್ ಮಾಡ್ತಾರೋ ಬಿಡ್ತಾರೋ ಅದು ನಾವು ಗಮನಿಸ್ತಿರ್ತೀವಿ ಅಪ್ಪ ಅಮ್ಮ ಆಗಿ ಇಟ್ಕೊಂಡು. ಅವ್ರು ಏನು ಕಲಿತಿದ್ದಾರೆ, ಏನು ಬಿಡ್ತಿದ್ದಾರೆ ನಮ್ಗೆ ಗೊತ್ತಾಗಲ್ವಾ? ಸೊ ಒಬ್ಬೊಬ್ಬರು ಮಕ್ಕಳು ಬೇಗ ಜಲಪ್ ಆಗ್ತಾರೆ, ಒಬ್ಬೊಬ್ಬರು ಹಾಗಲ್ಲ. ಅದನ್ನು ಬಿಟ್ಟು ನಿಮ್ಮ ಮಗ ನಗೋದೇ ಇಲ್ಲ ಅವೆಲ್ಲ ಬೇಕಾಗಿಲ್ಲ ಗೈಸ್, ಸರಿನಾ? ನೀವು ನೋಡಬೇಕಾ ನೋಡಿ, ಮತ್ತು ಬೇಡ ನಿಮ್ಗೆ ಅದು ನಗೋದಿಲ್ಲ ಮಾತಾಡಿಸ್ಲೇಬೇಡಿ ನನ್ನ ಮಗುನ, ನಮಗೇನೂ ಪ್ರಾಬ್ಲಮ್ ಇಲ್ಲ. ಅವ್ರ ಮಕ್ಳ ಬಗ್ಗೆ ಮಾತಾಡಿದಾಗ ನಿಮ್ಮ ಮಗಳು ಏನದು ನಿಮ್ಮ ಮಗನ ಮೂಗು ಕಪ್ಪೆ ಮೂಗಿದ್ದಂಗಿದೆ, ಬುಕ್ಲ ಇದ್ದಂಗಿದ್ದಾನೆ ಅಂತೆಲ್ಲ ಮಾತಾಡಿದ್ರೆ ಅವ್ರಿಗೆ ಬೇಜಾರಾಗುತ್ತಲ್ವ? ಸೊ ಅವ್ರ ರೀತಿಲಿ ಅವ್ರ ಮಕ್ಕಳನ್ನ ಬೆಳೆಸ್ತಿರ್ತಾರೆ, ನಾವು ನಮ್ಮ ರೀತಿಲಿ ನಮ್ಮ ಮಕ್ಕಳನ್ನ ಬೆಳೆಸ್ತಾ ಇರ್ತೀವಿ. ಅದನ್ನು ಬಿಟ್ಬಿಟ್ಟು ನಿಮ್ಮ ಮಕ್ಕಳು ಇಷ್ಟೊಂದು ಸೈಲೆಂಟು, ನನ್ನ ಮಗ ತುಂಬ ಗಲಾಟೆ, ಮೇಂಟೈನ್ ಮಾಡೋಕ್ಕೆ ಆಗಲ್ಲ. ನೀವು ನಿಮ್ಮ ಥರದಲ್ಲಿ ಬೆಳೆಸ್ತಿರ್ತೀರ, ನಾವು ನಮ್ಮ ಥರದಲ್ಲಿ ಬೆಳೆಸ್ತಿರ್ತೀವಿ. ನಮ್ಮ ವಾತಾವರಣ ನೀವು ಗಮನಿಸ್ತಿರೋ ಪ್ರಕಾರ ಹರೀಶ ತುಂಬ ಸೈಲೆಂಟು.
ನೀವು ನನ್ನ ಪ್ರೀವಿಯಸ್ ಲಾಗಲ್ಲಿ ನೀವು ನೋಡಿರ್ಬೋದು ಅಂದ್ಕೊಂಡಿದ್ದೀನಿ. ಸೊ ಅದರಲ್ಲಿ ನಾನು ಸ್ವಲ್ಪ ಮಾತು ಜಾಸ್ತಿ ಅಷ್ಟೇ. ಸೊ ಅವ್ರ ಅಪ್ಪನ ಗುಣನೇ ಬಂದಿರ್ಬೋದು ಅವ್ರ ಮಗನಿಗೆ. ಅದನ್ನು ಬಿಟ್ಟು ನಿಮ್ಮ ಮಗ ಮಾತಾಡೋದೇ ಇಲ್ಲ, ನಗೋದೇ ಇಲ್ಲ. ನಗದೆ ಯಾರಿರ್ತಾರೆ? ಮಕ್ಳುಗಳು ನಗದೆ ಯಾರು ನಗ್ತಾರೆ ಗೈಸ್? ಎಲ್ಲರ ಎದುರುಗಡೆ ನಗ್ತೀನಿ ಅಂತ ಮಕ್ಳು ಏನು ಬರ್ಕೊಟ್ಟಿರ್ತಾರೆ, ಬಂದವ್ರ ಹತ್ರ ಎಲ್ಲ ನಕ್ಕೊಂಡು ನಗ್ತೀನಿ ನಾನು, ನನ್ನ ಪಾಪು ನಾನು ಅಂತ ಇದು ಮಾಡಿರ್ತಾರೆ. ನನ್ನ ಮಗ ಏನಂತಂದರೆ ಅವನಿಗೆ ಯಾರು ಗೊತ್ತಿರ್ತಾರೆ, ಅವನ್ನ ಯಾರು ತುಂಬ ಚೆನ್ನಾಗಿ ನೋಡ್ಕೊತಾರೆ, ಅವ್ರ ಹತ್ರ ತುಂಬ ಚೆನ್ನಾಗಿರ್ತಾನೆ. ಅದು ನೋಡ್ಕೊಳ್ಳೋರಿಗೆ ಗೊತ್ತಿರುತ್ತೆ. ಬೇಕಾದ್ರೆ ಅವನದು ಪ್ರೀವಿಯಸ್ ಲಾಗ್ ಮೀನ್ಸ್ ವೀಡಿಯೋಸ್ ಇದ್ದಾವೆ, ಬಟ್ ನಾನೇ ಎಷ್ಟೊಂದು ವೀಡಿಯೋ ಶೇರ್ ಮಾಡಿಲ್ಲ. ಬಟ್ ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಅವ್ನು ನಗೋದು, ಅವ್ನು ಆಟ ಆಡೋದು ಎಲ್ಲ ಬೇಡ. ಯಾಕಂದರೆ ಅವನಿಗೆ ಜಾಸ್ತಿ ಅವ್ನ ವೀಡಿಯೋಸೇ ಹಾಕಿದ್ರೆ ದೃಷ್ಟಿ ಆಗಿಬಿಡುತ್ತೆ ಅಂತೇಳಿ ನಾನು ವೀಡಿಯೋಸ್ನ ಹಾಕಲ್ಲ ಸೊ ಅಷ್ಟೇ. ಇವಾಗ ದರ್ಶನಲ್ಲಿ 2 ಸಲ ದರ್ಶನ ಮಾಡ್ಕೊಂಡು ಬಂದ್ವಿ. ನನ್ನ ಮಗನ ನೆಪ ಹೇಳ್ಕೊಂಡು 2 ಸಲ ದರ್ಶನ ಮಾಡಿಕೊಂಡು, ಚಿಕ್ಕ ಮಕ್ಳುಗಳಿಗೆ ಬೇಗ ಬಿಡ್ತಾರೆ. ಸೊ ಹಾಗಾಗಿ ಅವ್ನ ಹೆಸ್ರು ಹೇಳ್ಕೊಂಡು 2 ಸಲ ದರ್ಶನ ಮಾಡಿಕೊಂಡು ಬಂದ್ವಿ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತ. ಸೀರಿಯಲ್ ಮೇಂಟೈನ್ ಮಾಡೋಕ್ಕಾಗಲ್ಲ, ಆ್ಯಂಡ್ ಆಲ್ಸೋ ಅವ್ರಿಗೆ ಪಂಚಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಡ್ರೆಸ್ ತಂದಿದ್ದೀನಿ ಒಂದು ಪೇರು. ಅದನ್ನ ಹಾಕ್ಕೊಂಡು ಇವಾಗ ಹೋಗಿ ಊಟ ಪ್ರಸಾದ ತಿನ್ನಬೇಕು, ಒಂದು ಪ್ರಸಾದ ತಗೋಬೇಕು. ಈಗ ಟೈಮ್ ಬಂದು 12 ಗಂಟೆ, ಸಾರಿ 11 ಗಂಟೆ. 11 ಗಂಟೆ ದರ್ಶನ ಮಾಡಿದ್ದೀವಿ. 8 ಗಂಟೆಲಿ ಹೋಗಿದ್ವಿ ಅಲ್ವಾ ಇಷ್ಟ? 8 ಗಂಟೆ ಅಂತಾನು 8 ಗಂಟೆಲಿ ಹೋಗಿದ್ದು. 2 ಸಲ ದರ್ಶನ ಮಾಡಿಕೊಂಡು ತೃಪ್ತಿಯಿಂದ ನೋಡ್ಕೊಂಡು ಬೇಡ್ಕೊಂಡು ಬಂದಿದ್ದೀವಿ. ಅವನು ಹಂಗೆ ಕಣೋ, ನನಗೆ ಎಳ್ಕೊತಾನೆ ಅಂತ ಬಿಡ್ತಾನೆ ಮತ್ತೆ ವಾಪಸ್ ನೀರನ್ನ ಕುಡಿಯಲ್ಲ ಅವನು. ಸೊ ನಾವು ಪ್ರತಿ ಸಲ ಬಂದಾಗಲೂ ಪಂಚಮುಖಿಗೆ ಹೋಗೋಕ್ಕಾಗಿಲ್ಲ, ಈ ಸಲನೂ ಹೋಗೋಕ್ಕಾಯ್ತಾ ಇಲ್ಲ. ಸೊ ಅವನು ನಿದ್ದೆ ಮಾಡಿಲ್ಲ ರಾತ್ರಿ ಎಲ್ಲ. ಇವಾಗ ಒಂದು ರೌಂಡ್ ನಿದ್ದೆ ಮಾಡಿಸ್ಬೇಕು ಅವನಿಗೆ. ಸೊ ಹಾಗಾಗಿ ನಾವು ಪಂಚಮುಖಿಗೆ ಹೋಗ್ತಾಯಿಲ್ಲ ಈ ವರ್ಷವೂ. 3 ವರ್ಷ ಬಂದಿದ್ವಿ, 3 ವರ್ಷವೂ ಪಂಚಮುಖಿ ಆಂಜನೇಯಗೆ ಆ್ಯಂಡ್ ಬಿಚ್ಚಾಲೆಗೆ ಹೋಗಿಲ್ಲ ಅಲ್ವಾ? ನೆಕ್ಸ್ಟ್ ಸರಿ ನನ್ನ ಮಗ ನಡೀತಿರ್ತಾನಲ್ಲ ಅವಾಗ ಹೋಗಿ ಕರ್ಕೊಂಡು ಹೋಗೋದು. ಇವಾಗ ಆಗಲ್ಲ, ಅವ್ನಿಗೆ ಹಿಂಸೆ ಆಯ್ತೈತೆ. ಸೊ ಬಿಸಿಲು ಬೇರೆ ಸಿಕ್ಕಾಪಟ್ಟೆ. ಸೊ ಅದಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೀವಿ. ಈವ್ನಿಂಗು ಟ್ರೈನ್ ಇದೆ 8:40ಕ್ಕೆ. ಉಗಿತಾನೆ ನೋಡಿ, ಹೆಂಗೆ ಉಗಿತಾನೆ ನೋಡು. ಮಗನ ಹೆಸರು ಹೇಳ್ಕೊಂಡು ಬೇಗ ಬಂದಿದ್ಯಾ ಸುಮ್ಮೀರು. ಯಾಕೆ ಹೊಡಿಸ್ಬಿಡು. ಸೊ ಇಲ್ಲಿ ಊಟ ಎಲ್ಲ ಮಾಡಿಕೊಂಡು ಬಂದು ನನ್ನ ಮಗ ಅಲ್ಲೇ ಮಲ್ಕೊಂಬಿಟ್ಟ. ಸ್ವಲ್ಪ ಒಂದಷ್ಟು 1-2-3 ತುತ್ತು ತಿನ್ಕೊಂಡು ಊಟ ಮಾಡಿಕೊಂಡು ಅಲ್ಲೇ ಮಲ್ಕೊಂಬಿಟ್ಟ. ನಾನು ಅಲ್ಲೇ ದೇವಸ್ಥಾನ ಮುಂದೆ ಕೂತ್ಕೊಂಡೆ ಒಂದು 10 ನಿಮಿಷ. ಹರೀಶ ಪ್ರಸಾದ ತರೋಕ್ಕೆ ಹೋಗಿದ್ದಾರೆ. ಸೊ ಹಾಗೆ ಏನಪ್ಪ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತೇಳಿ ಮತ್ತೆ ಒಂದು ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ 1 ವರ್ಷದ ಒಳಗಿನ ಮಕ್ಕಳಿಗೆ ಡೈರೆಕ್ಟ್ ದರ್ಶನ ಬಿಡ್ತಾರೆ. ಆ್ಯಂಡ್ ಆಲ್ಸೋ ಊಟಕ್ಕೂ ಕೂಡ ಡೈರೆಕ್ಟಾಗಿ ಬಿಡ್ತಾರೆ. ಜಾಸ್ತಿ ಜನ ಇದ್ದರೆ ಬಿಡಲ್ಲ ಆಯಿತಾ. ಪಾಪು ಜೊತೆ ಒಬ್ಬರೇ ಹೋಗಿ ಅಂತ ಹೇಳ್ತಾರೆ ಆಯಿತಾ. ಗಂಡ ಹೆಂಡ್ತಿರಿದ್ರೆ ಒಂಚೂರು ರಿಕ್ವೆಸ್ಟ್ ಮಾಡಿದ್ರೆ ಬಿಡ್ತಾರೆ. ಜಾಸ್ತಿ 4-5 ಜನನ ಬಿಡೋದಿಲ್ಲ. ಹೋದರೆ ಗಂಡ ಹೆಂಡ್ತಿ ಹೋಗ್ಬೋದು, ಜೊತೇಲಿ ಅಪ್ಪ ಅಮ್ಮ ಎಲ್ಲ ಬಂದಿದ್ದರೆ ಕಳಿಸಲ್ಲ. ಪಾಪು ಜೊತೆ ನೀವು ಒಬ್ಬರೇ ಹೋಗ್ರಿ ಅಂತ ಹೇಳ್ತಾರೆ. ಎಂದು ವಾಚ್ಮ್ಯಾನ್ ಇರ್ತಾರಲ್ಲ ಅವರು ಅವ್ರ ಹತ್ರ ಸ್ವಲ್ಪ ನಮ್ಮ ಗಂಡ ಹೆಂಡ್ತಿರು ಇಬ್ಬರೇ ಬಂದಿರೋದು ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಗಂಡ ಹೆಂಡ್ತಿರು ಮಾತ್ರ ಬಿಡ್ತಾರೆ. ಫ್ಯಾಮಿಲಿನೆಲ್ಲ ಬಿಡಲ್ಲ. ನೋಡಿಕೊಂಡು ಬನ್ನಿ ಆಯಿತಾ. ಊಟಕ್ಕೂ ಅಷ್ಟೇ ಆ್ಯಂಡ್ ದರ್ಶನಕ್ಕೂ ಅಷ್ಟೇ. ಸೊ ಇವಾಗ ಹೊರಡಬೇಕು. ಮಲ್ಕೊಂಡಿದ್ದಾನೆ ಪಾಪ. ಅವನು ಇದ್ಮೇಲೆ ಹೊರಡಬೇಕು. ಟ್ರೈನ್ ಬಂದು 8:40 ಸೊ ಚೆನ್ನಾಗಿ ನಿದ್ದೆ ಮಾಡ್ಕೊಬಿಡ್ಲಿ. ಇಲ್ಲೇ ಆಬ್ವಿಯಸ್ಲಿ ಟ್ರೈನಲ್ಲಿ ನಿದ್ದೆ ಮಾಡಲ್ಲ. ಸೊ ಹಾಗಾಗಿ ಸೊ ನನಗೂ ನಿದ್ದೆ ಎಳಿತೈತೆ, ಬಟ್ ನಿದ್ದೆ ಬರ್ತಾಯಿಲ್ಲ ನನಗೆ ಅಷ್ಟೇ. ಸೊ ಇವಾಗ ನಾನು ಸ್ವಲ್ಪ ಫ್ರೆಶಪ್ ಆಗಿ ಬಂದೆ. ಹರೀಶ ಕೂಡ ಮಾಡ್ಕೊಂಡಿದ್ದಾನೆ. ಸೊ ಇದ್ಮೇಲೆ ಹೋಗಬೇಕು. ಒಂದು ಕಾಫಿ ಕುಡ್ಕೊಂಡು. ಸೊ ಮತ್ತೆ ಗೈಸ್ ಪ್ರಸಾದನ ಒಬ್ಬರಿಗೆ 2 ಪ್ಯಾಕೆಟ್ ಕೊಡೋದು. ಜಾಸ್ತಿ ಕೇಳಿದ್ರೆ ಕೊಡೋದಿಲ್ಲ. ಮತ್ತೆ ಕ್ಯೂವಲ್ಲಿ ಹೋಗಿ ಮತ್ತೆ ತರೋಕ್ಕಾಗಲ್ಲ. ಪ್ರಸಾದ ತರೋದಕ್ಕೆ ಅರ್ಧ ಗಂಟೆ ಟೈಮ್ ಇರುತ್ತೆ. ಪ್ರಸಾದಕ್ಕೆಲ್ಲ ಮಕ್ಕಳು ನೆತ್ಕೊಂಡು ಹೋದರೂ ಬಿಡೋದಿಲ್ಲ, ಕ್ಯೂವಲ್ಲೇ ಹೋಗಬೇಕು. ಬಟ್ ಒಬ್ಬರಿಗೆ 2 ಕೊಡೋದು 60 ರುಪೀಸ್ಗೆ. 1 ಪ್ಯಾಕೆಟಲ್ಲಿ 4 ಇರುತ್ತೆ, 30 ರುಪೀಸು. ಸೊ
ಹರೀಶ ಹಂಗೂ ಹಿಂಗೂ ಮಾಡಿ 2 ಸಲ ಹೋಗ್ಬಿಟ್ಟು ತೊಗೊಂಡ್ಬಂದಿದ್ದಾರೆ. ಸೊ 4 ಪ್ಯಾಕೆಟು ಚೆಕ್ಔಟ್. ರೂಮಿಂದ ಚೆಕ್ಔಟ್ ಆಗ್ತಾಯಿದ್ದೀವಿ. ಸೊ ರೂಮಿಂದ ಚೆಕ್ಔಟ್ ಆಗಿ ಇನ್ನೊಂದು ಸಲ ಫುಲ್ ಒಂದು ವೈಬ್ನ ನೋಡ್ಕೊಂಡು ಹೋಗೋಣ ಫ್ರೆಂಡಲ್ಲಿ ಅಂಥೇಳಿ ಬಂದ್ವಿ. ಅದಾದಮೇಲೆ ಆಟೋ ಮಾಮೂಲಿ ಪ್ಯಾಸೆಂಜರ್ ಆಟೋದಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಸೊ ಆವಾಗಲೇ ಹೇಳ್ದಂಗೆ ಅವ್ರವ್ರ ಮಕ್ಕಳು ಅವ್ರವ್ರಿಗೆ ಹೆಚ್ಚಿರ್ತಾರೆ. ಅವ್ರ ಮಕ್ಕಳು ಆಟ ಆಡ್ತಿರ್ತಾರೋ ಬೆಳೀತಿರ್ತಾರೋ ಅವರು ಬೆಳೆಸ್ತಾ ಇರ್ತಾರೆ. ಯಾರೂ ಆಟ ಆಡದೆ ಅಥವಾ ಅವರು ಕಲಿಕೆನ ತೋರಿಸ್ದೆ ಮಕ್ಕಳನ್ನ ಬೆಳೆಸ್ತಾರಲ್ಲ ಆಯಿತಾ. ಸೊ ಮಕ್ಕಳು ಕಲಿತಿರ್ತಾರೆ, ಆದರೆ ಬಟ್ ಎಲ್ಲರ ಹತ್ರನೂ ತೋರಿಸಲ್ಲ. ಕೆಲವು ಮಕ್ಕಳು ತೋರಿಸ್ತಾರೆ, ಕೆಲವು ಮಕ್ಕಳು ತೋರಿಸಲ್ಲ. ಹಾಗಂತ ಹೇಳಿ ನೀವು ಜಡ್ಜ್ ಮಾಡೋದು ತಪ್ಪು. ನಿಮ್ಮ ಮಗು ಹಂಗೆ, ನಿಮ್ಮ ಮಗು ಹೀಗೆ ಅಂತೇಳಿ. ಸೊ ಅವ್ರ ಮಕ್ಕಳನ್ನ ಬೇರೆಯವ್ರು ಯಾರೋ ಜಡ್ಜ್ ಮಾಡ್ತಿರ್ತಾರೆ, ಅವ್ರು ಬಂದು ನಮ್ಮ ಮಕ್ಕಳನ್ನ ಜಡ್ಜ್ ಮಾಡ್ತಿರ್ತಾರೆ. ಸರಿನಾ? ನಿಮ್ಗೆ ಅವಶ್ಯಕತೆ ಇಲ್ಲ, ನನ್ನ ಮಗನ ಬಗ್ಗೆ ಮಾತಾಡೋ ಅವಶ್ಯಕತೆಯೇ ಇಲ್ಲ ನಿಮಗೆ. ನಿಮ್ಮ ಮಕ್ಕಳ ಬಗ್ಗೆ ನಾವು ಕೇಳ್ತೀವ? ನಾವು ಕೇಳಲ್ಲ. ನಮಗೆ ಬೇಕಾಗಿಲ್ಲ ಅದು. ನಾವು ನಮಗೆ ಬೇಕಾದಂತೆ ನಾವು ಬೆಳೆಸ್ತಾ ಇದ್ದೀವಿ. ಇಲ್ಲೂ ನೋಡ್ತಾ ಇರ್ಬೋದು ಎಷ್ಟು ಗಲಾಟೆ ಆಡ್ತಾಯಿದ್ದಾನೆ ಅಂತ ಹೇಳ್ಬಿಟ್ಟು. ಅವನ್ನ ನೀವು ಟ್ರಸ್ಟ್ ಮೀ, ಅವನ್ನ ಮಂತ್ರಾಲಯದಿಂದ ಹೋಗಿ ಬರೋಷ್ಟೊತ್ತಿಗೆ ಹರೀಶಂಗೆ ಸಾಕಾಗೋಗ್ಬಿಟ್ಟೈತೆ. ಎತ್ಕೊಂಡು ಹಿಡಿಯೋಕ್ಕಾಯ್ತಾ ಇರಲಿಲ್ಲ. ಕುಣಿಸಿದ್ರೆ ಕೂತ್ಕೊಳ್ಳಲ್ಲ, ನಿಲ್ಸಿದ್ರೆ ನಿಂತ್ಕೊಳ್ಳಲ್ಲ. ಅವನದೇ ಆಟ ಅವನಿಗೆ. ಸೊ ಅವನಿಗೆ ಮನಸಾ ಇಚ್ಛೆ ಬಿಡಬೇಕು. ಅವನ ಪಾಡಿಗೆ ಅವನ್ನ ಬಿಡಬೇಕು. ಅವನ್ನ ಏನಂತಂದರೆ, ಇವಾಗ ನಾನು ಹರೀಶ ಇಬ್ಬರೇ ಇರೋದ್ರಿಂದ ನಮ್ಮಿಬ್ಬರನ್ನೇ ನೋಡಿ ಅವನು ಒಂದು ಸೈಲೆಂಟ್ ವಾತಾವರಣದಲ್ಲಿ ಬೆಳೀತಿರ್ತಾನೆ. ಸೊ ಸ್ವಲ್ಪ 4-5 ಜನ, ಒಂದು 15 ಜನ ಇದ್ದರೆ ಸ್ವಲ್ಪ ಅವನು ಜಲಪ್ ಆಗೋಕ್ಕೆ ಅವ್ನು ಟೈಮ್ ತೊಗೋತಾನೆ. ನೀನು ಮಾತಾಡಿದ ತಕ್ಷಣ ನಕ್ಬಿಡು ಅಂತಂದರೆ ಅವ್ನು ನಗಲ್ಲ. ಸರಿನಾ? ಅವನಿಗೂ ಸ್ವಲ್ಪ ಫ್ರೀ ಬೇಕು. ಸೊ ಆಮೇಲೆ ಅವನು ಬರೋದು ಹೋಗೋದು. ಇದು ಮಾರ್ನಿಂಗ್. ನಾನು ನೈಟ್ ಯಾವುದೇ ಥರ ಒಂದು ವೀಡಿಯೋ ಮಾಡಿಲ್ಲ. ಮಾರ್ನಿಂಗ್ ಇದು ರಾಮನಗರ ಟ್ರೈನ್ ಹತ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಅದನ್ನು ಚಾರ್ಜಿಂಗ್ ಹಾಕಿ ಅವನಿಗೆ ವೈರ್ಗಳು, ಸ್ವಿಚ್ ಬೋರ್ಡ್ಗಳು ಅವೆಲ್ಲ ಬೇಗ ಅಟ್ರಾಕ್ಟ್ ಆಗ್ತಾನೆ. ಸ್ವಿಚ್ ಬೋರ್ಡ್ ಕಿತ್ಕೊಂಡು ಅದು ಚಾರ್ಜರ್ ವೈರ್ನ ಕಿತ್ಕೊಂಡು ಕೊಡು ಅಂತ ಹಠ ಮಾಡ್ತಾ ಇರೋದು ಹರೀಶನ ಹತ್ರ. ಸೊ ಈ ರೀತಿ ಎಲ್ಲ ಮಾಡ್ತಾರೆ. ಒಬ್ಬೊಬ್ಬರು ಮಕ್ಕಳು ಒಂದೊಂದು ಥರ. ಪ್ಲೀಸ್ ಜಡ್ಜ್ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ. ಅವ್ರವ್ರ ರೀತಿಲಿ ಬೆಳೆಸ್ತಿರ್ತಾರೆ. ಇವರು ನಮ್ಮ ಮಕ್ಕಳು ನಮ್ಮ ರೀತಿ ಬೆಳೆಸ್ತಿರ್ತಾರೆ. ಅವ್ರ ಮಕ್ಕಳು ಇದು ಬಂದು ಮಂತ್ರಾಲಯದಿಂದ ಬಂದು ದಿನ ಶುಕ್ರವಾರ ನಮ್ಮ ಮನೇಲಿ ಪಕ್ಷ ಇತ್ತು. ಸೊ ಹಾಗೆ ಅಲ್ಲಿಗೆ ಬಂದಿದ್ದು ವಿಡಿಯೋ. ನಮ್ಮ ಅಪ್ಪಂಗೆ ಎಡೆ ಆಗ್ತಾ ಇರೋದು ನಮ್ಮ ಅಜ್ಜಿ ತಾತ. ಸರಿನಾ? 3 ಜನಕ್ಕೆ ಎಡೆ ಆಗ್ತಾ ಇರೋದು. ಮೀನ್ಸ್ ಏನು ಹೇಳ್ತಾರೆ, ನಮ್ಮಮ್ಮ ಕೇಳ್ತಾ ಇದ್ದಲ್ಲಿ ಏನೇನು ಇಕ್ಕಿದೆಯಾ, ಏನೇನು ಇಟ್ಟಿಲ್ಲ ನೋಡು ಅಂತ ಹೇಳ್ಬಿಟ್ಟು. ಸೊ ಏನಂತಂದರೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ 2 ತಿಂಗಳು ಮುಂಚೆನೇ ಟಿಕೆಟ್ನ ಬುಕ್ ಮಾಡಿದ್ವಿ. ಹಾಗಾಗಿ ನಮಗೆ ಕ್ಯಾನ್ಸಲ್ ಮಾಡೋಕ್ಕಾಗಲಿಲ್ಲ. ಸೊ ಅದಾದಮೇಲೆ ಇನ್ನೇನು ಮಾಡೋಕ್ಕದು, ಹೋಗ್ಬಿಟ್ಟು ಬಂದು ಎಡೆ ಹಾಕೋಣ ಅಂಥೇಳಿ ಹೋಗ್ಬಿಟ್ವಿ ಒಂದೇ ಮನಸ್ಸಲ್ಲಿ. ಸೊ ಹಾಗಾಗಿ ಹೋಗ್ಬಿಟ್ಟು ಬಂದು ಪೂಜೆ ಮಾಡ್ತಾಯಿದ್ದೀವಿ. ಸೊ ಯಾರು ಏನೂ ಅಂದ್ಕೋಬೇಡಿ. ಸೊ ನೆಸೆಸಿಟಿ ಇತ್ತು. ಸೊ ಹಾಗಾಗಿ ಇನ್ನೊಂದು ಮಾತೇನಂದ್ರೆ ಗೈಸ್, ಒಬ್ಬ ಮನುಷ್ಯಂಗೆ ನೀವು ಬೆಲೆ ಕೊಡ್ತಾಯಿದ್ದೀರಾ ಅಂತ ಇದ್ದರೆ ಅವ್ರನ್ನ ನಡೆಸ್ಕೊಳ್ಳೋ ರೀತಿಲೇ ಗೊತ್ತಾಗ್ಬಿಡುತ್ತೆ. ಬೇಕೋ ಬೇಡವೋ ಅನ್ನೋ ರೀತಿಲಿ ನಡೆಸ್ಕೊಂಡ್ರೆ ಅದು ಒಬ್ಬ ಮನುಷ್ಯಂಗೆ ನೀವು ಕೊಡೋ ಬೆಲೆನೇ ಅಲ್ಲ ಆಯಿತಾ. ಒಬ್ಬ ಮನೆ ಮಗನಿಗೆ ಕೊಡೋ ಬೆಲೆನೇ ಅಲ್ಲ. ಏನೇ ಬಂದರೆ ಬರ್ಬೋದು, ಇದ್ದರೆ ಇರ್ಬೋದು ಅಂತ ಹೇಳ್ಬಿಟ್ಟು ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಹರೀಶನೇ ಮೊದಲು ಪೂಜೆ ಮಾಡಿ ಧೂಪ ಹಾಕ್ತಾ, ಆಮೇಲೆ ನಮ್ಮಮ್ಮ ಮಾಡ್ತು. ನನ್ನ ಮಗ ಅಲ್ಲಿ ಗಂಟೆ ಹೊಡಿತಿದ್ದ, ನೀವು ನೋಡ್ತಾ ಇರ್ಬೋದು. ಸೊ ಈ ರೀತಿ ನಾವು ಪಕ್ಷನ ಆಚರಿಸಿದ್ವಿ. ಸೊ ಜಾಸ್ತಿ ವೀಡಿಯೋಸ್ನ ಮಾಡ್ಕೊಳಕ್ಕಾಗಲಿಲ್ಲ, ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ಈ ವಿಡಿಯೋ ಇಷ್ಟೇ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್ಸ್.